ಬಲಿಯ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ರಾಜೇಶ್ ಸರ್, ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ, ನೋಡಿ ಏನನ್ಸುತ್ತೆ? ಯಾವ ಸರ್ ಇದು ಇಷ್ಟೊಂದು ಚೆನ್ನಾಗಿದೆ ಜಾಗ? ಯಾವ ಜಾಗ ಸರ್ ಇದು? ಇದು ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಹಾ, ಅದು ಗುಡ್ಡ. ಮಂಚಳ್ಳಿ ಬೆಟ್ಟ, ಮಂಚಳ್ಳಿ ಬೆಟ್ಟ. ಕರಸ್ಥಲದ ನಾಗಲಿಂಗ ದೇವರ ಬೆಟ್ಟ. ಓಕೆ. ಹೀಗೆ ಮುಂದಕ್ಕೆ ಬಂದ್ರೆ ಇದು ಬರ್ಗಿ ಫಾರೆಸ್ಟ್, ಅಲ್ಲಿಗೆ ಹೋಗೋ ರಸ್ತೆ. ಈ ಮಣ್ಣಿನ ರಸ್ತೆ ಬರ್ಗಿಗೆ ಹೋಗುತ್ತಾ? ಬರ್ಗಿ. ಹಾಗೆ ಈಗ ನೀವು ನಿಂತ ಜಾಗಕ್ಕೆ ಬಂದಿದ್ದೀನಿ ನಾನು. ಮತ್ತೆ ಇಲ್ಲೇನ್ ಸರ್ ಇದು? ಕಲ್ಲುಗಳು, ಒಳ್ಕಲ್ಲಿದೆ, ಇದೊಂದು ಬಹಳ ಆಶ್ಚರ್ಯ. ಮತ್ತೆ ಒಂದಷ್ಟು ಕಲ್ಲು ಬಂಡೆಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಗುಡ್ಡೆ ಹಾಕಿದೆ. ಒಳಕಲ್ಲಿದೆ ಅಂತ ಹೇಳದ ಮೇಲೆ ಒಂದು ಊರಿತ್ತು ಅಂತ ನೀವು ಅನ್ಕೋಬೇಕು. ಹಾ, ಯಾವ ಇಲ್ಲೊಂದು ಊರಿತ್ತು. ಹಾಗೆ ನೀವು ನೋಡ್ತಾ ಇದ್ದೀರಲ್ಲ, ಅದೇ ಒಳಕಲ್ಲಲ್ಲೇ ನಿಮ್ಮ ಕ್ಯಾಮ್ರಾ ರನ್ ಆಗ್ಲಿ. ಇಲ್ಲಿ ನೋಡಿ, ಇದೊಂದು ಕೋಟೆಯ ಬೇಸ್ಮೆಂಟ್ ಅಂತ ಹೇಳ್ತಾರಲ್ಲ, ಹೀಗೆ ಆ ಮರ ಇದೆಯಲ್ಲ, ಆ ಮರದ ಪಕ್ಕದಿಂದ ಇಲ್ಲಿ ಬಂಡೆಗಳಿದೆ ನೋಡಿ. ಎಲ್ಲ ಕೋಟೆಯ ಬೇಸ್ಮೆಂಟ್ಸ್. ಅಂದ್ರೆ ಅದರ ನೆಲದಲ್ಲಿ ಹೂತು, ಅದರ ಮೇಲೆ ಕೋಟೆಯನ್ನ ಕಟ್ಟಿತ್ತು. ಹೌದು, ಇದೆಲ್ಲ ಕೋಟೆಯ ಬೇಸ್ಮೆಂಟ್. ಇದ್ರ ಮೇಲೆ ಕೋಟೆ ಗೋಡೆ ಇತ್ತು. ಇದ್ರ ಮೇಲೆ ಗೋಡೆಗಳನ್ನ ಹೇಗಿತ್ತು ಅಂತ ನಿಮ್ಗೆ ಆಶ್ಚರ್ಯ ಅಲ್ವಾ? ಹೌದು, ಬನ್ನಿ ತೋರ್ಸೋಣ. ನೋಡಿ, ನೀವು ಕೇಳಿದ್ರಲ್ಲ ಕೋಟೆ ಅಂತ, ಇದು ನೋಡಿ, ಇದು ಮಣ್ಣಿನ ಕೋಟೆ. ಯಾಕಿಲ್ಲಿ ಮಣ್ಣಿನ ಕೋಟೆ ಅಂತ ಕೇಳಿದ್ರೆ, ನಮ್ ಕಡೆ ಕಲ್ಲಿನ ಕೋಟೆಗಳು ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಗೋಪಾಲ ಸ್ವಾಮಿ ಬೆಟ್ಟದ ಮೇಲೆ ಕೋಟೆ ಒಡೆಯರ್ ಬಿಟ್ರೆ, ಇನ್ ಶ್ರೀರಂಗಪಟ್ಟಣದಲ್ಲೇ ನೀವು ಕಲ್ಲಿನ ಕೋಟೆ ನೋಡೋದು. ಗುಂಡ್ಲುಪೇಟೆಯಲ್ಲಿದ್ದದ್ದು ಮಣ್ಣಿನ ಕೋಟೆ, ಹಾಗೆ ನಮ್ಮ ಕೋಟೆಕೆರೆಯಲ್ಲಿದ್ದದ್ದು ಮಣ್ಣಿನ ಕೋಟೆ. ಇದು ಅಳದುಳಿದಿರೋ ಮಣ್ಣಿನ ಕೋಟೆಯ ಭಾಗ. ಅಂದ್ರೆ ಮಣ್ಣಿನ ಕೋಟೆಯನ್ನ ಹೇಗ್ ಮಾಡ್ತಿದ್ರು ಅಂತ ಕೆಳಗಿಂದ ಮೇಲೆ ತೆಗೀರಿ, ಒಂದಿಷ್ಟು ನಮ್ಮ ಜನಗಳಿಗೆ ಅರ್ಥ ಆಗ್ಬೇಕು. ಹಿಂದೆ ಬೇಸ್ಮೆಂಟ್. ನೋಡಿ ಎಷ್ಟು ಮಣ್ಣನ್ನ ಅವರು ಹಾಕಿದ್ದಾರೆ. ಇದು ಇನ್ನೂ ಎತ್ತರ ಇತ್ತು. ಈ ಗ್ರಾಮಸ್ಥರು ಹೇಳೋ ಪ್ರಕಾರ, ಇದು ಅಲ್ಲಿ ಕಾಣ್ತಾ ಇದೆಯಲ್ಲ ದೇವಸ್ಥಾನ, ಅಲ್ಲಿಂದ ನಾವು ಅಲ್ಲಿಯವರೆಗೆ, ಅಂದ್ರೆ ಆ ಕೆರೆ ಬರುತ್ತೆ, ಆ ಕೆರೆಯವರೆಗೆ ಈ ಕೋಟೆ ಗೋಡೆ ಕವರ್ ಆಗಿತ್ತು. ಇದು ನೋಡಿ, ಇದು ಕೋಟೆಯ ಒಳಭಾಗ. ಅಂದ್ರೆ ಈ ಕೋಟೆ ಹೀಗೆ ಹೋಗುತ್ತೆ. ಹಾಗೆ ನಿಮ್ ಕ್ಯಾಮ್ರಾ ಬರ್ತಾ ಇದೆ ನೋಡಿ. ಹೀಗೆ ಇಲ್ಲಿ 3 ಮರಗಳು ಒಟ್ಟಿಗಿದೆಯಲ್ಲ, ಅಲ್ಲಿದೆ ನೋಡಿ ಕೋಟೆ ಕೆಳಗಡೆ ಬೇಸ್ಮೆಂಟ್. ಹಾಗೆ ನಿಮ್ ಕ್ಯಾಮ್ರಾ ಈ ಕಡೆ ಬರ್ಲಿ, ಎಡಗಡೆಗೆ. ಅಲ್ಲಿ ಮರಗಳ ಇದು ಗುಂಪು ಕಾಣ್ತಾ ಇದೆ ನೋಡಿ ದೂರದಲ್ಲಿ, ಅದು ಕೆರೆ. ಸರ್, ಇದು ಕೋಟೆಯ ಸುತ್ತ ಭಾಗ ಹೇಳಿದ್ರೆ, ಈ ಕೋಟೆ ಒಳಗೆ ಇದ್ದದ್ದು ಗ್ರಾಮ ಯಾವುದು? ಇದು ದೇವಲಾಪುರ ಅಂತ. ದೇವಲಾಪುರ ಅಂತ. ಇದು ಒಂದು ಒಳ್ಳೆಯ ಪಾಳ್ಯಗಾರನ ಆಳ್ವಿಕೆಯಲ್ಲಿದ್ದಂತ ದೊಡ್ಡದಾದಂತ ಊರು ರಾಜೇಶ್. ಇದಕ್ಕೆ ದೇವಲಾಪುರಕ್ಕೆ ಕೆರೆ ಇದೆ. ಅಂದ್ರೆ ಕೆರೆಯನ್ನ ಕಟ್ಟಿಸಿದ್ದೆಲ್ಲ ಗಂಗರ ಕಾಲದ ಕೆರೆ. ಗಂಗರ ಕಾಲದ ಕೆರೆಯನ್ನ ಕಟ್ಟಿ ಈ ಕೋಟೆಯನ್ನ ಕಟ್ಟಿ, ಈ ಕೋಟೆಯಲ್ಲಿ ಇದನ್ನ ಪುರ ಅಂತ ಇಡ್ತಾರಲ್ಲ, ಈ ದೇವಲಾಪುರ, ವಿಜಯಾಪುರ, ವೀರನಪುರ, ಇವೆಲ್ಲ ಅಗ್ರಹಾರಗಳು. ರಾಜರು ಇದಕ್ಕೆ ಬ್ರಾಹ್ಮಣರಿಗೆ ಈ ಅಗ್ರಹಾರಗಳನ್ನ ಕೊಟ್ಟು ಅಲ್ಲೊಂದು ಪ್ರಮುಖ ದೇವತೆಯನ್ನ ಸ್ಥಾಪನೆ ಮಾಡಿ ಅದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ತುಂಬಾ ವರ್ಷಗಳ ನಂತರ ಈಗ ಪ್ಲೇಗು, ಕಾಲ್ರ, ಯುದ್ಧ, ಕ್ಷಾಮ ಅಥವಾ ಬೇರೆಯವ್ರ ದಾಳಿ ಮಾಡಿ ಈ ಊರು ಹಾಳಾಗಿರುವುದರ ಕುರುಹು. ಇಲ್ಲಿದ್ದಂತ ಹಲವು ಅವಶೇಷಗಳನ್ನೆಲ್ಲ ಅಲ್ಲಲ್ಲಿ ಒಳಗೆ ಊದೋಗಿದೆ. ಈ ಕೋಟೆಯ ಒಂದಿಷ್ಟು ಭಾಗ ಇಲ್ಲಿ ಪುರಾತನ ಕಥೆಯನ್ನ ಹೇಳ್ತಾ ಇದೆ. ಪುರ ಅಂತ ಹೇಳಿದ್ರಲ್ಲ ಸರ್, ಈಗ ಇದು ದೇವಲಾಪುರ ಅಂತ ಹೇಳಿ
ಅಂದ್ರೆ ಇದು ಒಂದು ದೊಡ್ಡ ನಗರವೇ ಆಗಿತ್ತು ಅನ್ಸುತ್ತೆ ಪುರ ಅಂತ ಹೇಳೋದು. ಹೌದು. ಅಲ್ಲಿ ಎಲ್ಲಾ ತರದ ಹೌದು. ಗುರು ಕೂಡ ಇರ್ತಾರೆ. ಒಂದು ಊರು ಅಂದ್ಮೇಲೆ ಒಂದು ಕೆರೆ ಇರ್ಬೇಕಲ್ಲ, ದೇವಲಾಪುರದ ಕೆರೆ ಅಂತ ಈಗ್ಲೂ. ಹಾ. ಅಂದ್ರೆ ಕಳೆದ ವರ್ಷ ಭಾರಿ ಮಳೆ ಆದಾಗ ಇಲ್ಲಿಗೆ ನೀರು ತುಂಬಿ ಇಲ್ಲಿಂದ ಮಳವಳ್ಳಿಗೆ ಆ ನೀರು ಪಾಸ್ ಆಗಿರೋದನ್ನ ನಾವು ನೋಡಿದ್ದೀವಿ. ದೊಡ್ಡ ಕೆರೆ, ಈ ಕೆರೆಯ ನೀರನ್ನ ಇದು ಬಳಸ್ಕೊತಾ ಇತ್ತು. ಹಾಗೆ ಸುತ್ತ ಜಲದುರ್ಗ ಇತ್ತು. ಹಾಗಾಗಿ ಇದೊಂದು ಒಳ್ಳೆಯ ಆಳ್ವಿಕೆಯನ್ನ ಮಾಡಿದ ಜಾಗ. ನಿಮ್ಮ ಹಿಂದೆ ಯಾವುದೋ ಒಂದು ದೇವಸ್ಥಾನ ಇರೋದಿದೆ ಸರ್. ಬನ್ನಿ ಅಲ್ಲೇ ಹೋಗೋಣ. ಆ ದೇವಸ್ಥಾನ ಏನು ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಗುಡ್ಲವರ್ತಿಯ ವೀಕ್ಷಕರೇ, ನಿಮಗೋಸ್ಕರ ನಾನು ಮತ್ತು ರಾಜೇಶ್ ನಾಯ್ಕ್ ಒಂದು ದೇವಲಾಪುರ ಅನ್ನುವಂತಹ ಒಂದು ಪ್ರಾಚೀನ ನಗರ. ಅಂದರೆ ಈಗ ಅಲ್ಲಿ ಜನ ಇಲ್ಲ, ಜನವಸತಿ ಇಲ್ಲ, ಆದರೆ ಅಲ್ಲಿ ಊರಿತ್ತು. ಊರಿನ ಪ್ರಮುಖ ದೇವರು ಇಲ್ಲಿದ್ದಾನೆ. ಅವನನ್ನು ನಿಮಗೆ ತೋರಿಸ್ತೀವಿ. ನೋಡಿ ಎಷ್ಟು ಚಂದನೆಯ ದೇವಸ್ಥಾನವನ್ನ ಎಷ್ಟು ಬೃಹದಾಕಾರದಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಉದುರಿ ಹೋದಂತ ಭಾಗಗಳನ್ನು ಬಿಟ್ಟು ಹಳೆದೊಳಿದ ಭಾಗಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ದೇವಸ್ಥಾನ ಸರ್ ಇದು? ಇದು ಈ ದೇವಲಾಪುರದ ಪ್ರಧಾನ ದೇವರು ಅಂದ್ರೆ ಮಹಾಲಿಂಗ. ಮಹಾಲಿಂಗ, ಮಹಾದೇವನ ಊರು ದೇವಲಾಪುರ. ಅಂದ್ರೆ ದೇವರ ಊರು, ಶಿವನ ದೇವಸ್ಥಾನ. ಹೌದು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಒಳಗೋಗ್ತಾ ಹೋಗಿ ಶಿವಲಿಂಗವಿದ್ದಾರೆ. ನಾಗೇಂದ್ರ ಹಾರಾಯ ಪುರಾಂತಕಾಯ ಸ್ಮರಾಂಗರಾಗಾಯ ಮಹೇಶ್ವರಾಯ ದೇವಾದಿ ದೇವಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಶಿವ ಎಷ್ಟು ಶಾಂತನಾಗಿ ಈ ಪ್ರಾಚೀನ ಮಂದಿರದಲ್ಲಿ ಕುಳಿತಿದ್ದಾನೆ. ಇದನ್ನ ಆಳ್ವಿಕೆಯನ್ನ ಮಾಡ್ತಿದ್ದವರು ಬಹಳ ಆಸಕ್ತಿಯನ್ನ ವಹಿಸಿ ಕಟ್ಟಿದಂತಹ ದೇವಸ್ಥಾನ. ನೋಡಿ ಮೇಲೆ ಮಚ್ಚಳಿಕೆಯಲ್ಲಿ ಎಷ್ಟು ಚಂದನೆಯ ಕೆತ್ತನೆಗಳಿದೆ. ಗರ್ಭಗುಡಿಯ ಈ ಭಾಗವನ್ನ ನೀವೇನನ್ನ ತೋರಿಸ್ತಿದ್ದೀರೋ ಅದನ್ನ ಉತ್ಸವ ಮೂರ್ತಿಗಳನ್ನ ಇಡಬೇಕೆಂಬಂತಹ ಜಾಗ. ಹಾಗೆ ಬೆನ್ನ ಹಿಂದೆ ಶಿವನಿದ್ದಾನೆ. ಅಂತರಾಳ ಅಂತ ಈ ಭಾಗದ ಹೆಸರು ರಾಜೇಶ್. ಇಲ್ಲಿ ಶಿವನ ಮೂರ್ತಿಗಳನ್ನು ಇಡ್ತಾ ಇದ್ರು, ಉತ್ಸವಗಳನ್ನು ಮಾಡ್ತಾ ಇದ್ರು. ಹಾಗೆ ಈ ಶಿವನನ್ನ ನೋಡಿದರೆ ಬಹಳ ವೈಭವದಿಂದ ಈ ನಮ್ಮ ದೇವಲಾಪುರ ಮೆರೆದಿದೆ ಅನ್ನೋದು ಇದರಿಂದ ಖಚಿತ ಆಗುತ್ತೆ. ಇವೆಲ್ಲ ಐತಿಹಾಸಿಕ ಕುರುಹುಗಳು. ಇಲ್ಲಿ ಜನ ಹೇಳ್ತಾರೆ ಈಗಲೂ ಒಳಗಡೆ ಗ್ರಾಮಗಳ ಕುರುಹುಗಳಿವೆ, ನೋಡಿದ್ವಿ ಅಂತ. ಹಾಗಾಗಿ ಇಲ್ಲಿ ದೇವರಿದ್ದಾನೆ. ಅಂದ್ರೆ ಈ ಶಿವನ ಜೊತೆ ನಾವು ಕೂತಿದ್ದೀವಿ. ಹೇಳಿ, ಶಿವನಿಗೆ ಸಂಬಂಧಪಟ್ಟಂತ ಶಿವ ಸರ್ ಇಲ್ಲಿದೆ. ನಂಜುಂಡಗೂಡಲ್ಲಿರೋನಿಗೆ ನಂಜುಂಡೇಶ್ವರ ಅಂತಾರೆ, ಕಾಶಿಲಿರೋನಿಗೆ ಕಾಶಿ ವಿಶ್ವನಾಥ ಅಂತಾರೆ. ಈ ದೇವಲಾಪುರದಲ್ಲಿರುವ ಶಿವನೇ ಸರ್ ಯಾವ ಶಿವ ಸರ್? ಇದು ಮಹಾದೇವ. ಮಹಾದೇವ ಇದು ಲಿಂಗ ರೂಪಿನಂದಿರುವುದರಿಂದ ಮಹಾಲಿಂಗ. ಮಹಾದೇವನ ರೂಪು ಅಂತ ಹೇಳಿದ್ರೆ ಶಿವನಿಗೆ ರೂಪಿಲ್ಲ. ಭಾರತದಲ್ಲಿ ಶಿವನನ್ನ ರೂಪಿನಿಂದ ಪೂಜೆ ಮಾಡೋದು, ವಿಷ್ಣುವನ್ನ ಪೂಜೆ ಮಾಡ್ತಾರೆ. ಇನ್ನು ಉಳಿದ ದೇವತೆಗಳು ಶಿವ ಯಾಕೆ ಲಿಂಗ ರೂಪಿ ಅಂದ್ರೆ ಅವನು ತೇಜಃಪುಂಜವಾಗಿ ಒಂದ್ಸರಿ ಬ್ರಹ್ಮ ಮತ್ತೆ ವಿಷ್ಣುವಿಗೆ ನಾನು ಮೇಲು ಅಂತಾದಾಗ ಮಹಾಲಿಂಗದ ರೂಪದಲ್ಲಿ ಕಾಣಿಸ್ಕೊಂಡ. ಬ್ರಹ್ಮನಿಗಂದಂತೆ ನನ್ನ ಶಿರವನ್ನು ಹೊಡೆದುಕೊಂಡು ಅಂತ, ಹರಿಗೇಳಂದಂತೆ ನನ್ನ ಪಾದವನ್ನು ಸ್ಪರ್ಶ ಮಾಡಿದ ಅಂತ. ಹರಿ ಕೆಳಗೆ ಹಂದಿಯ ರೂಪವನ್ನು ತಾಳಿ ಕೆಳಗಿರುವಂತಹ ಸಪ್ತಲೋಕಗಳನ್ನು ಬೇರಿಸಿಕೊಂಡೋದ್ರೆ ಮೇಲಿರುವಂತಹ ಸಪ್ತಲೋಕಗಳನ್ನು ಹಂಸವಾಗಿ ಬ್ರಹ್ಮ ಮೇಲೆ ಹಾರ್ದ ಅಂತಾರೆ. ಎಷ್ಟು ಹಾರಿದರೂ ಶಿರ ಸಿಗಲಿಲ್ಲ ಬ್ರಹ್ಮನಿಗೆ. ಆದ್ರೆ ಶಿರದ ಮೇಲಿದ್ದಂತ ಒಂದು ಕೇದಗೆಯ ಹೂವು ಬ್ರಹ್ಮನ ಕೈಗೆ ಸಿಗುತ್ತೆ, ಕೆಳಗೆ ಬರ್ತಾ ಇರುತ್ತೆ. ಎಲ್ಲಿಂದ ಬರ್ತಾ ಇದೆಯಾ ಅಂದ್ರೆ ನಾನು ಶಿರದಿಂದ ಬರ್ತಿದ್ದೀನಿ. ಹಾಗಾದ್ರೆ ಬಾ, ನಾ ಕೆಳಗೆ ಹೋದಾಗ ಸಾಕ್ಷಿ ಕೊಡು, ನಾನು ನೋಡಿದೆ ಅಂತ ಹೇಳು.
ನೋಡಿ, ದೇವತೆಗಳು ಸಹ ಪ್ರಚೋದನೆಯನ್ನ ಮಾಡ್ತಾರೆ. ಆದ್ರೆ ಹರಿ ಕೆಳಗೋದನು ಮಂಡಿಯವರೆಗೂ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಅವನು ತನ್ನ 3 ಕಣ್ಣುಗಳನ್ನು, ತನ್ನ ಸಹಸ್ರಾಕ್ಷ ಅಂತ 106 ಕಣ್ಣಿದೆ, 3 ಕಣ್ಣನ್ನು ಅಲ್ಲಿ ಕಟ್ಟಿ ಮೇಲೆ ಬಂದನು. ಮತ್ತೆ ಮೂಲ ಸ್ಥಾನಕ್ಕೆ ಬಂದಾಗ ಶಿವನಿಗೆ ಹೇಳ್ತಾರೆ, ನಾನು ಶಿರವನ್ನ ನೋಡಿ ಬಂದೆ. ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯ, ಹಾಗಾಗಿ ಕೇದೆಗೆ ನನ್ನ ಪೂಜೆಗೆ ಅರ್ಹ ಅಲ್ಲ, ಹಾಗೆ ನಿನಗೂ ಜಗತ್ತಿನಲ್ಲಿ ಮೂರ್ತಿ ಪೂಜೆ ಇಲ್ಲ ಅಂತ ಅವನಿಗೆ ಶಾಪ ಕೊಡ್ತಾನೆ. ವಿಷ್ಣು ನಾನೆಲ್ಲ ಹೋಗಿದ್ನೋ ಅಲ್ಲಿಗೆ 3 ಕಣ್ಣು ಕಟ್ಟಿ ಬಂದಿದ್ದೀನಿ ಅಂತ ಹೇಳೋದಕ್ಕೆ ವಿಷ್ಣು ಸತ್ಯವನ್ನ ಹೇಳ್ದ, ಮತ್ತು 3 ಕಣ್ಣನ್ನ ಮಂಡಿಯಲ್ಲಿ ಕಟ್ಟಿ ಬಂದ ಅನ್ನುವಂಥ ನಂಬಿಕೆಯಿಂದ ಅವನಿಗೆ ಪೂಜೆ ಮತ್ತು ಲೋಕಪಾಲನೆಯ ವ್ಯವಸ್ಥೆಯನ್ನ ಆ ಮಹಾದೇವನೇ ಇಲ್ಲಿ ಲಿಂಗರೂಪ ನಿಂದಿದ್ದಾನೆ. ಈ ಲಿಂಗರೂಪಿನ ಈ ಶಿವನನ್ನು ನಾವು ಈ ಶಿವರಾತ್ರಿಯ ಶಿವ ಸಂಚಾರದ ಮೊದಲನೆಯ ದೇವನಾಗಿ ನಮ್ಮ ಗುಂಡುವರ್ತೆಯ ವೀಕ್ಷಕರಿಗೆ ತೋರಿಸ್ತಾರೆ. ಮತ್ತೆ ಅಲ್ಲಿ ಶಿವ ಲಿಂಗ ಏನಿದೆ ಸುತ್ತ ಗಾರೆ ಹಾಕಿದ್ದಾರೆ ಸರ್, ಅಂದ್ರೆ ಒಳಗಡೆನೂ ಲಿಂಗ ಇರಬಹುದಾ? ಖಂಡಿತ ಇದೆ. ಪಾಣಿಪೀಠ ಅಂತ ಹೇಳ್ತಾರೆ, ಕೆಳಗಡೆ ಪಾಣಿಪೀಠ ಇದೆ, ಪಾಣಿಪೀಠದಿಂದ ಕೆಳಗಿದೆ. ಅದು ಬಹುಶಃ ಅಲ್ಲಿಂದ ಡ್ಯಾಮೇಜ್ಗಳಾಗುತ್ತೆ ಅಂತ ಸಿಮೆಂಟ್ ಹಾಕ್ಬಿಟ್ಟಿದ್ದಾರೆ, ಲಿಂಗ ಮಾತ್ರ ಇದೆ. ಮತ್ತೆ ಶಿವ ಇರ್ಬೇಕಾದ್ರೆ ನಂದಿ ಇರ್ಬೇಕು, ಬಟ್ ಇಲ್ಲೆಲ್ಲೂ ನಂದಿ ಇಲ್ಲ. ಶಿವ ಇದ್ದಲ್ಲೆಲ್ಲ ನಂದಿ ಇರ್ತಾರೆ, ಇಲ್ಲಿ ಯಾಕಿಲ್ಲ? ಈ ಜಾಗವನ್ನ ನೋಡಿದ್ರೆ ಇಲ್ಲಿ ಖಂಡಿತ ನಂದಿ ಇತ್ತು. ಆದ್ರೆ ಆ ನಂದಿಯನ್ನ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಯಾವುದೋ ದೇವಸ್ಥಾನದ ನಂದಿಯನ್ನ ಇನ್ಯಾವುದೋ ಊರಿಗೆ ತಗೊಂಡು ಹೋಗ್ಬಿಟ್ರೆ ಆ ಊರು ದೇವಲಾಪುರದ ಇತ್ತಲ್ಲ ಶ್ರೀಮಂತಿಕೆ, ಅದ್ರ ವೈಭವ ನಮ್ಮೂರಿಗೆ ಬಂದ್ಬಿಡುತ್ತೆ. ಹಾಗೆ ಆ ಊರ್ನವ್ರು ಕದ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಅವಾಗ ಶಿಲ್ಪಿಗಳು ಸಿಕ್ತಿರ್ಲಿಲ್ಲ, ಮತ್ತೆ ಶಿಲ್ಪಿಗಳು ಸಿಕ್ಕಿ ಎಷ್ಟು ದುಡ್ಡಾಗುತ್ತೆ. ಹಾಗಾಗಿ ಯಾವುದೋ ಒಂದು ಹಾಳು ದೇವಸ್ಥಾನದಿಂದ ಇಟ್ಬಿಟ್ರೆ ಹೇಳೋರಿಲ್ಲ ಅಂತ ಹೇಳಿ ಈಗಿರೋ ನಂದಿನ ಹೊತ್ಕೊಂಡು ಹೋಗಿರೋ ಸಾಧ್ಯತೆಗಳಿದೆ. ಹಾಗೆ ಶಿವ ಮಾತ್ರ ಏಕಾಂಗಿ ಇದ್ದಾನೆ, ಋಷಭನಿಲ್ಲದ ಮಹಾದೇವ ಇಲ್ಲಿಲ್ಲ. ಕೆಲವು ಶಿವಗಳಿಗೆ ವೈಭವದ ಪೂಜೆ ಇರುತ್ತೆ, ಜನ ನೂಕಾಡ್ಕೊಂಡು ಕ್ಯೂವಲ್ಲಿ ಹೋಗ್ಬೇಕು. ಬಟ್ ಕೆಲವು ಶಿವಗಳಿಗೆ ಇಂಥ ಪೂಜೆ ಇಲ್ಲದ ಶಿವಗಳು ಏನಕ್ಕೆ? ಇದು ಶಿವನೇ, ಆತನು ಅವನದೇ ರೂಪ, ಇದು ಕೂಡ ಅದು ಕೂಡ ಆತನದೇ ರೂಪ. ಆದ್ರೆ ಈ ಶಿವಕ್ಕೆ ಯಾಕೆ ಪೂಜೆ ಇಲ್ಲ, ಯಾಕೆ ನಮ್ಮ ಜನಕ್ಕೆ ಇದೆ ಗೊತ್ತಾಗ್ತಾ ಇಲ್ಲ. ಅಲ್ಲೆಲ್ಲೋ ನೂಕಾಡ್ಕೊಂಡು, ಅಲ್ಲೆಲ್ಲೋ ಕ್ಯೂ ಅಲ್ಲಿ ನಿಂತ್ಕೊಂಡು ಒದ್ದಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದ್ರೆ ಶಿವನ ಒಳಗಡೆ ಹೋಗ್ಬೋದು, ನಾವು ಶಿವನನ್ನ ಮುಟ್ಟಬಹುದು, ಅಷ್ಟು ಸ್ವತಂತ್ರ ಇದೆ, ಯಾವುದೇ ತರ ಬಾಗ್ಲಿಲ್ಲ. ಆದ್ರೆ ನಮ್ ಜನ ಇಲ್ಲಿಗೆ ಯಾಕೆ ಬರ್ತಾ ಇಲ್ಲ? ಜನ ಬರೋದು ಬಿಡೋದಕ್ಕೆ ನಾವು ಹೇಳಕ್ಕಾಗಲ್ಲ. ಆದ್ರೆ ಯಾವ ದೇವರಾದ್ರು ಅದಕ್ಕೊಬ್ಬ ಅರ್ಚಕ ಇರಬೇಕು. ಅರ್ಚಕಸ್ಯ ಪ್ರಯತ್ನೇನ ಶಿಲಾಭವತಿ ಶಂಕರ. ಏನಾದ್ರು ಮನಸ್ಸು ಮಾಡ್ಬಿಟ್ರೆ ಪುರೋಹಿತ ಇದನ್ನ ದೊಡ್ಡ ದೇವಸ್ಥಾನವಾಗಿ ಕೀರ್ತಿಯನ್ನ ತಂದುಬಿಡ್ತಾನೆ. ಹಾಗೆ ಇದಕ್ಕೊಂದು ಆಡಳಿತ ಮಂಡಳಿ ಇದ್ರೆ ಅವರು ಆದಾಯಕ್ಕೋಸ್ಕರ ಇದಕ್ಕೆ ಸುಮಾರು ಪೂಜೆಗಳನ್ನ ಅವರು ನೇಮಿಸ್ತಾರೆ. ನಿತ್ಯ ಪೂಜೆ, ಅಂಗಭೋಗ, ರಂಗಭೋಗ ಅಂತೆಲ್ಲ ಹೇಳ್ಕೊಂಡಂತೆ ಜನಗಳನ್ನ ಕರೆದು ಪೂಜೆಗಳಿಗೆ ಮಾಡ್ತಾರೆ. ಈ ಊರು ಖಾಲಿ ಆದ್ಮೇಲೆ, ಇಲ್ಲಿ ಜನ ಹೋದ್ಮೇಲೆ ನೋಡ್ಕೊಳ್ಳೋ ಆಡಳಿತ ಮಂಡಳಿ, ಇದು ಪೂಜೆ ಮಾಡೋ ಅರ್ಚಕ ಯಾರೂ ಇಲ್ಲದೆ ಅಂದ್ಮೇಲೆ ಶಿವ ಏಕಂಗಿ ಆಗ್ಲಿಲ್ಲ. ಹಾಗಾಗಿ ಯಾರಾದ್ರೂ ಭಕ್ತರು ತಾವೇ ಇಷ್ಟಪಟ್ಟು ಬಂದ್ರೆ, ಅಕ್ಕ ಮಹಾದೇವಿ ಹೇಳ್ತಾರೆ, ಮಲೆಗಲ್ಲು ಹಾಳು ದೇಗುಲಗಳು. ಆ ಕಾಲದಲ್ಲೂ ಹಾಳು ದೇಗುಲ ಇತ್ತು. ನಂತರ ದೇಗುಲ ಹಾಳಾಗಿರ್ಬೋದು, ಶಿವ ಮಾತ್ರ ಅಚಲವಾಗಿದ್ದಾನೆ. ಯಾಕೆಂದ್ರೆ ಶಿವ ಹಾಳಾದ ಜಾಗದಲ್ಲೇ ಸ್ಮಶಾನ ವಾಸಿ. ನಮ್ಗೆ ಜನಗಳಿಂದ ಡಿಸ್ಟರ್ಬೆನ್ಸ್ ಬೇಕಿಲ್ಲ. ನೀವೇನಾರು ಮಾಡ್ಕೊಳ್ಳಿ ಊರೊಳಗೆ, ನಾನು ಪಾಡಕ್ಕೆ ನಾನು ಸ್ಮಶಾನದಲ್ಲಿ ಇರ್ತೀನಿ. ಹಾಗಾಗಿ ಅವನು ಇಲ್ಲಿದ್ದಾನೆ. ಈ ಫೀಲ್ ನಿಮ್ಗೆ ಆಗ್ತಾ ಇದೆಯಾ ಬಳಿ? ಖಂಡಿತವಾಗಿ. ಯಾರೇ ಮೊದಲ ನಮ್ಮ ಗುಂಡುವಾರ್ತೆಯ ಶಿವ ಸಂಚಾರದಲ್ಲಿ ನಾವು ಪೂಜೆ ಇಲ್ಲದ ಮಹಾಲಿಂಗೇಶ್ವರನ್ನ ತೋರಿಸ್ತಾ ಇದೀವಿ ಸರ್. ಖಂಡಿತ ಪೂಜೆ ಇಲ್ಲದ ಲಿಂಗಗಳು ನನ್ನ ತಾಲೂಕಲ್ಲಿ ತುಂಬಾ ಇವೆ. ಈ ಶಿವ ಸಂಚಾರದಲ್ಲಿ ಅವರು ಒಂದು ಕಾಲದ ವೈಭವದ ಶಿವನ ಪೂಜೆಗಳು ಇವತ್ತು ಪೂಜೆ ಇಲ್ಲದೆ ಶಿವ ಮಾತ್ರ ಇದ್ದಾನೆ, ನಿಜವಾಗ್ಲೂ ಇಲ್ಲ ಇದ್ದಾನೆ. ಹಾಗಾಗಿ ಆ ಶಿವನನ್ನ ನಾವು ನಮ್ಮ ಗುಂಡುವಾರ್ತೆಯಿಂದ ಪೂಜಿಸೋಣ. ಬ್ರಹ್ಮ ಮುರಾರಿ ಪುರಾರ್ಚಿತ ಲಿಂಗಂ, ನಿರ್ಮಲ ಭಾಸಿತ ಶೋಭಿತ ಲಿಂಗಂ, ಜನ್ಮಜ ದುಃಖ ವಿನಾಶಿತ ಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ಅನ್ನುವ ಶಂಕರಾಚಾರ್ಯರ ಒಂದು ಶ್ಲೋಕದ ಮುಖಾಂತರ ಆ ಶಿವನನ್ನ ಏನು ಬೇಕಿಲ್ರಿ, ಶಿವ ಏನು ಕೇಳ್ತಾನೆ? ಏನನ್ನೂ ಕೇಳುವುದು ನಮ್ಮ ಪವಿತ್ರವಾದ ಮನಸ್ಸು. ನಾವು ಮನಸ್ಸನ್ನು ಕೊಟ್ಟರೆ ನಮ್ಮ ಮನಸ್ಸೊಳಗಡೆ ಬಂತು. ಶಿವ ಹೃದಯದೊಳಗೆ ಇರಬೇಕು. ಇದ್ದಾಗ ನಾವು ಚೈತನ್ಯ ಸ್ವರೂಪಗಳಾಗ್ತೀವಿ. ಶಿವ ನಮ್ಮೊಳಗಿಂದ ಹೋದ್ರೆ ನಾವು ಶವವಾಗಿ. ಹಾಗಾಗಿ ಶಿವ ಇದಾನೆ ಅಂದ್ರೆ ಇರುವವರೆಗೂ ಅದು ಜೀವ ಇದೆ. ಈ ಜಾಗದಲ್ಲಿ ಶಿವನ ಶಕ್ತಿ ನಿಜವಾಗಿಯೂ ಇದೆ, ಸಂಚಾರ ನಡೀತಾ ಇದೆ. ಹಾಗಾಗಿ ಅಂತ ಪವಿತ್ರವಾದ ಕ್ಷೇತ್ರಗಳಿದ್ದೀವಿ.
ಗುಂಡ್ಲುವಾರ್ತೆಯ ವೀಕ್ಷಕರೇ, ನಾನು ಮತ್ತೆ ರಾಜೇಶ್ ನಿಮಗೆ ದೇವಲಾಪುರ ಅನ್ನುವಂಥ ಒಂದು ಪ್ರಾಚೀನ ನಗರದ, ಇವತ್ತದಿಲ್ಲ, ಅದು ನಾಶ ಆಗಿದೆ, ಅದು ಬೇಚಾರ ಗ್ರಾಮ ಆಗಿದೆ. ಆ ಜಾಗದಲ್ಲಿರುವಂತಹ ಒಂದು ಶಿವಲಿಂಗವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೀವು ಇದನ್ನು ನೋಡಬೇಕು ಅಂತ ಬಯಸಿದ್ರೆ ನೀವು ನೆನೆಕಟ್ಟೆಗೆ ಬಂದು ನೆನೆಕಟ್ಟೆಯಿಂದ ಅರಣ್ಯಕ್ಕೆ ಹೋಗೋ ರಸ್ತೆ, ಅಂದ್ರೆ ಬರಗಿಗೆ ಹೋಗೋ ರಸ್ತೆ, ಇಲ್ಲೇನು ಅಲ್ಲಳ್ಳಿ ಮಾರವನ್ನ ನೋಡೋದಕ್ಕೆ ನಮ್ಮ ಮಳವಳ್ಳಿಯವರು ಮತ್ತೆ ನಮ್ಮ ಹಸಗೂಲಿಯವರು ಇವರೆಲ್ಲ ಈ ಭಾಗದಿಂದನೂ ಹೋಗ್ತಾರೆ. ಹೋಗ್ಬೇಕಾದ್ರೆ ಇಲ್ಲಿ ಅಮ್ಮನನ್ನ ಇಟ್ಟು ಪೂಜೆ ಮಾಡಿ ಹೋಗ್ತಾರೆ. ಆ ಥರ ಪ್ರತೀತಿ ಇದೆ. ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಈ ಜಾಗದಲ್ಲಿ ಶಿವನನ್ನ ದರ್ಶನ ಮಾಡಿ ಶಿವನನ್ನ ನೆನೆದಿ. ಶಿವ ಸದಾಶಿವ ಯಾವಾಗಲೂ ಸನ್ಮಂಗಳವನ್ನು ಉಂಟು ಮಾಡಲಿ. ಶಿವ ಅಂದ್ರೆ ಒಳ್ಳೆಯದು, ಸರ್ವರಿಗೂ ಒಳ್ಳೆಯದಾಗಲಿ. ಗುಂಡ್ಲುವಾರ್ತೆಯ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನೀವು ನಮ್ಮ ಸಬ್ಸ್ಕ್ರೈಬರ್ಗಳಾಗಿ. ಧನ್ಯವಾದ.